ನಮಸ್ಕಾರ. ನಾನು ನಿಮ್ಮ ಕೆಂಪೇಗೌಡ ಮಾತಾಡ್ತಾ ಇರೋದು. ಸ್ನೇಹಿತರೆ, ಈ ಒಂದು ಬಾಳೆ ತೋಟ ನರಸೀಪುರ ತಾಲೂಕು ಬನ್ನೂರು ಹೋಬಳಿ ಹತ್ತಳ್ಳಿ ಗ್ರಾಮದಲ್ಲಿರುವಂಥದ್ದು. ಇದು ನಿಮಗೆ ಈಗಾಗಲೇ ಹಲವಾರು ವಿಡಿಯೋಗಳನ್ನು ಮಾಡಿ ಹಂತ ಹಂತವಾಗಿ ತೋರಿಸಿದ್ದೆ. ದುರಾದೃಷ್ಟವಶಾತ್ ಈ ತೋಟಕ್ಕೆ ನಮ್ಮ ಪನಾಮ ಮಾರಕ ಕಾಯಿಲೆ ಪನಾಮ ಅಟ್ಯಾಕ್ ಆಗಿತ್ತು ಪ್ರಾರಂಭದಲ್ಲಿ. ಅದನ್ನು ಸರಿಪಡಿಸ್ಕೊಂಡು ನಮ್ಮ ನೆಟ್ಸರ್ಫ್ ಬಯೋಫಿಟ್ಟಿಂದ ಬೆಳೆದಿರುವಂಥ ಒಂದು ತೋಟ ಗಮನಿಸ್ತಾ ಇದ್ದೀರಾ. ಗೊನೆಗಳು ಬಂದಿದೆ, ಮೊಳತೆಗಳು ಬರ್ತಾಯಿದೆ. ಮಿನಿಮಮ್ 8ರಿಂದ 11 ಚಿಪ್ಪು, 9 ಚಿಪ್ಪು, 10 ಚಿಪ್ಪು, ಈ ಥರದ್ದೆಲ್ಲ ಒಳ್ಳೆ ಆರೋಗ್ಯಕರವಾದಂಥ ಗೊನೆಗಳನ್ನು ನಾವು ಕಾಣ್ತಾ ಇದ್ದೀವಿ. ನಾವಲ್ಲಿ ಇನ್ನೊಂದು ವಿಶೇಷ ಅಂತಂದರೆ, ನಮ್ಮ ಒಂದು ಪ್ರಯೋಗ ಇಲ್ಲಿ ಕಂದುಗಳನ್ನು ಬಿಟ್ಟಿರುವಂಥದ್ದು. ಯಾವ ಥರ ಅಂತಂದರೆ, ಈ ಬಾರಿ 2 ಕಂದುಗಳನ್ನು ಬಿಟ್ಟು ಪ್ರಯೋಗ ಮಾಡ್ತಾ ಇದ್ದೀನಿ ನಾನು. ನೆಟ್ಸರ್ಫ್ ಬಯೋಫಿಟ್ಟನ್ನು ಹಾಕ್ಕೊಂಡು ನೋಡಿ, ಇಲ್ಲಿ ಈ ಕಡೆ ಒಂದು ಕಂದುಗಳು, ಬಟ್ ಈ ಗೊನೆ ಮಾಮೂಲಿ ಇದೆ. ಇದು ಆಯಿತಾ, ಗೊನೆ ಇದೆ. ಇಲ್ಲೂ ಅಷ್ಟೇ 2 ಕಂದುಗಳು. ನೀನು ಮಾಡಪ್ಪ, 2 ಕಂದುಗಳು ಜೊತೆಗೆ ಗೊನೆ. ಹಾಗೆ ನೋಡಿ, ಇಲ್ಲಿ ಕಾಣಿಸ್ತದೆ ಅಂತಿಲ್ಲ ಗೊನೆ, ಅಲ್ಲಿ ಕೆಳಗಡೆ ಕೂಡ 2 ಕಂದುಗಳಿದೆ. ಇವತ್ತು ನಮ್ಮ ಕಂದು ಮತ್ತು ಇದು ಬಾಳೆ ಗೊನೆಗಳಿಗೆ ಮತ್ತು ಇದಕ್ಕೆ ಸ್ಪ್ರೇ ಮಾಡ್ತಾ ಇದ್ದಾರೆ, ಸ್ಟಿಮ್ ರಿಚ್ ಮತ್ತು ಬಯೋನಿಟಿನೆಲ್ಲ. ನೋಡಿ, ಇಲ್ಲಿ ಕಾಣ್ತಾ ಇದ್ದಿಲ್ಲ ಗೊನೆ ನೋಡಿ. ಇಲ್ಲಿ ನೋಡಿ, ಇಲ್ಲಿ 2ರಿಂದ 3 ಕಂದಿದೆ. 1 ಕಂದು ತೆಗಿಸ್ತೀವಿ ಇದನ್ನು ಇವತ್ತು. ಗೊನೆ ನೋಡಿ, 8 ಚಿಪ್ಪಿದೆ. ಕಾಯಿ ಕ್ವಾಲಿಟಿ ನೋಡಿ. ಪ್ರತಿಯೊಂದರಲ್ಲೂ ಅದೇ ಕೆಲಸ ಮಾಡಿದ್ದೀವಿ. 2 ಕಂತು. ಹೆಮ್ಮೆ ಪಡಬೇಕಾದ ವಿಷಯ ಅಂತ ಅಂದರೆ, ಒಂದು ತೋಟ ಪನಾಮ ರೋಗದಿಂದ ಬಳಲ್ತಿದ್ದಾಗ ಅದನ್ನು ಸರಿ ಮಾಡಿಕೊಂಡು ಅದರ ಕಾಯಿಲೆಯಿಂದ ಹೊರಬಂದು ಈ ಮಟ್ಟಿಗೆ ಗೊನೆ ನಿಂತಿದೆ ಅಂತ ಅಂದರೆ ನಮಗೆ ಪರಮಾಶ್ಚರ್ಯ. ಅದಕ್ಕೆ ಮೂಲ ಕಾರಣ ನಮ್ಮ ನೆಟ್ಸರ್ಫ್ ಬಯೋಫಿಟ್ಟಲ್ಲಿರುವಂತಹ ಉತ್ಪನ್ನಗಳು ಅಂತ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತೇನೆ ಸ್ನೇಹಿತರೆ. ಅದರ ನಡುವೆ ನಾವು ಅಡಿಕೆ ಗಿಡ ಹಾಕಿದ್ದೀವಿ. ಎಷ್ಟು ಆರೋಗ್ಯಕರವಾಗಿದೆ ನೋಡಿ.